ಎಲ್ಲರಿಗೂ ನಮಸ್ಕಾರ. ಕಾದಂಬರಿ ಜೋಕಾಲಿ ಸಂಚಿಕೆ 4 ಮುಂದುವರೆದ ಭಾಗ. ಹಾಜಿರಾದರ ಧ್ವನಿ ಕೇಳಿ ಅವ್ವಮ್ಮ ಮಾಡುತ್ತಿದ್ದ ಕೆಲಸವನ್ನು ಅರ್ಧದಲ್ಲೇ ಕೈಬಿಟ್ಟು ಹಾಜಿರಾದರ ಮುಂದೆ ಬಂದು ನಿಂತಳು. ಅವ್ವಮ್ಮ, ಹಾಜಿರಾದಲ್ಲಿ ಏಕಕ್ಕ ಅರ್ಜೆಂಟ್ರಲ್ಲಿ ಕರೆದ್ರಿ? ನನ್ನಿಂದ ಬೇರೆ ಏನಾದರೂ ಕೆಲಸ ಆಗಬೇಕಿತ್ತಾ? ಅದೇನು ಅಂತ ಹೇಳಿ. ಹಾಜಿರಾದ ತನ್ನ ಕೈಯಲ್ಲಿದ್ದ ಕಟ್ಟನ್ನು ಅವ್ವಮ್ಮಳ ಕೈಗೆ ಕೊಡುತ್ತಾ ಹೇಳಿದರು. ಅವ್ವಮ್ಮ, ಮನೆಯಲ್ಲಿ ಇಂದು ಯಾವ ಕೆಲಸ ಕಾರ್ಯನೂ ಇಲ್ಲ. ನೋಡು, ಇದು ನಾವು ನಿನಗೆ ವರ್ಷಂಪ್ರತಿ ಕೊಡುತ್ತಿದ್ದ ಈ ಸಲದ ಬಕ್ರೀದ್ ಹಬ್ಬಕ್ಕೆ ನಾವು ಕೊಡುತ್ತಿರುವ ಚಿಕ್ಕ ಉಡುಗೊರೆ. ಇದರಲ್ಲಿ ನಿನಗೆ ಮತ್ತು ನಿನ್ನ ಮಗಳಿಗೆ ಹೊಸ ಉಡುಪುಗಳಿವೆ. ನಿನ್ನೆ ನಮ್ಮ ಯಜಮಾನ್ರು ಮನೆ ಮಂದಿಗೆಲ್ಲ ಹೊಸ ಬಟ್ಟೆ ಖರೀದಿಸುವಾಗ ನಿಮಗೂ ಒಂದು ಜೊತೆ ಇರಲಿ ಎಂದು ತೆಗೆದ್ರು. ಅಕ್ಕ, ನಿಮ್ಮ ಉಪಕಾರ ಯಾವತ್ತೂ ಮರೆಯೋದಿಲ್ಲ. ಪ್ರತಿ ಹಬ್ಬಕ್ಕೂ ನೀವು ನಮ್ಮ ಮೇಲೆ ಕರುಣೆ ತೋರಿಸಿ ಮನೆಗೆ ಬೇಕಾಗುವ ಎಲ್ಲ ಸಾಮಾನುಗಳು, ಬಟ್ಟೆಬರೆಗಳು, ಇನ್ನಿತರ ವಸ್ತುಗಳನ್ನು ದಾನ ಮಾಡುತ್ತಾನೇ ಬಂದಿದ್ದೀರಾ. ಅಲ್ಲಾಹು ನಿಮ್ಮನ್ನೆಲ್ಲ ಸದಾ ಕಾಲ ಚೆನ್ನಾಗಿ ಇಟ್ಟಿರಲಿ. ಅವ್ವಮ್ಮ, ಇಷ್ಟು ದೊಡ್ಡ ಮಾತೆಲ್ಲ ಬೇಡ. ನಿನಗೆ ನಿನ್ನವರು ಅಂತ ಯಾರೂ ಇಲ್ಲ ತಾನೆ? ನೀನು ಕೂಡ ನನ್ನ ಒಡ ಹುಟ್ಟಿದ ತಂಗಿಗೆ ಸಮಾನ. ನಿಮ್ಮನ್ನೆಲ್ಲ ಬಿಟ್ಟು ನಾವೆಲ್ಲ ಹಬ್ಬಕ್ಕೆ ಹೊಸ ಉಡುಪು ಹಾಕಿ ಶೋಕಿ ಮಾಡಿದರೆ ಅಲ್ಲಾಹು ಖಂಡಿತ ನಮ್ಮನ್ನು ಮೆಚ್ಚಲಾರ.